ಜೈವಿಂ ಮಹಿಳಾ ಸ್ವಸಹಾಯ ಸಂಘ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ, ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟ, ಡೋಲುವಾದಕರ ಕಲಾವಿದರ ಅಂಬೇಡ್ಕರ್ ಯುವಕ ಸಂಘ ಎಲ್ಲವೂ ಒಗ್ಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನೆನೀತಾ ಇದ್ದೀವಿ ಅಂತ ನಾವು ಏನಾದರೂ ಇದ್ದರೆ ನಿಮ್ಮೆಲ್ಲರ ಆಶೀರ್ವಾದ. ಯಾಕೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಹುಟ್ಟಿದೆ ಹೋಗಿದ್ರೆ ಇವತ್ತು ನಿಮಗೆ ತಾಳಿ ಆಗ್ಬೋದು, ನಾಮ ಆಗ್ಬೋದು, ಬಳೆ ಆಗ್ಬೋದು, ಕಾಲುಂಗ್ರ ಆಗ್ಬೋದು, ಚೈನ್ ಆಗ್ಬೋದು, ಯಾವುದು ಇರ್ತಿರಲಿಲ್ಲ. ಯಾಕೆ ಅಂದರೆ ಅನಾದಿ ಕಾಲದಲ್ಲಿ ಬ್ರಾಹ್ಮಣ ಶಾಹಿ ವರ್ಗ, ಬ್ರಾಹ್ಮಣರು ನಿಮ್ಗೆ ಗೊತ್ತಿರ್ಬೋದು ಕೇವಲ 3% ಇರ್ತಕ್ಕಂಥ ಜನ ಪೂಜಾರರು. ಆ ಸಮುದಾಯದವರು ಪೂಜೆ ನೆಪದಲ್ಲಿ ನಮ್ಮ ಹೆಣ್ಮಕ್ಳನ್ನ ಈಗ ಹರಿಜನ ಅಂತ ಅಂದರೆ ನಮಗಾರೀಗ ತಂದೆ ತಾಯಿ ಪಾಪಯ್ಯ ನರಸಿಂಹಯ್ಯ ಅಂತ ಅಪ್ರೆಸಿತ್ತು. ಈಗ ಆಗ ಹರಿಜನ, ಹರಿ ಅಂದರೆ ದೇವರು, ಜನ ಅಂದ್ರೆ ನಾವು, ಅಂದರೆ ನಮ್ಗೆ ಅಪ್ಪಿಲ್ಲ ಅಂತ ಸೂಳೆ ಮಕ್ಕಳ ಅಂತ ಕರಿತಿದ್ರು ಆ ಕಾಲದಲ್ಲಿ. ಆಮೇಲೆ ನಮ್ಮ ಹೆಣ್ಮಕ್ಳು ಯಾರಾದರೂ ದೊಡ್ಡವ್ರು ಆಗಿದ್ರೆ ಅವರ ಪೂಜೆ ತೋರಿಸ್ಬೇಕಾಗಿತ್ತು. ದೇವದಾಸಿ ಪದ್ಧತಿ ಅಂತ ಗಂಡನ್ನೇ ನೋಡೋ ಸ್ಥಿತಿ ಇರಲಿಲ್ಲ ನಮ್ಮ ಹೆಣ್ಮಕ್ಳಿಗೆ. ಆಮೇಲೆ ಯಾವುದೇ ಗಂಡ ತೀರೋದ್ರೆ ಸತಿ ಸಾಗಮನ ಪದ್ಧತಿ ಅಂತ ಆ ಕಾಲದಲ್ಲಿ, ಅನಾದಿ ಕಾಲದಲ್ಲಿ ನಮ್ಮ ಜನಾಂಗದಲ್ಲಿ ಯಾವುದಾದ್ರೂ ಗಂಡಸು ತೀರೋದ್ರೆ ಆ ಹೆಂಡತಿನೂ ಕೂಡ ಆ ಚಿತೆಗೆ ಹಾಕಿ ಸುಟ್ಟಾಕ್ತಾ ಇದ್ರು. ಹಂಗಾಗಿ ಆಸೆ ಆಕಾಂಕ್ಷೆಗಳನ್ನ ಬಲಿಪಸು ಮಾಡ್ತಿದ್ದಂಥದ್ದು ಈ ಸಮಾಜ. ಈ ಸಮಾಜವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಇವತ್ತು ಆ ಸತಿಸಾಗಮನ ಪದ್ಧತಿಯಲ್ಲೇ ಗಂಡ ಸತ್ತ ನಂತರ ಹೆಂಡತಿನೂ ಸಾಯಬೇಕು ಅಂತಕ್ಕಂಥ ಇದ್ದಂಥ ಆ ಪದ್ಧತಿಯನ್ನ ಕಾನೂನು ಮುಖಾಂತರವಾಗಿ ನಿಷೇಧ ಮಾಡಿ ಇವತ್ತು ಹೆಣ್ಮಕ್ಳಿಗೆಲ್ಲ ಇವತ್ತು ಮುತ್ತೈದೆ ಭಾಗ್ಯ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಜೊತೆಗೆ ಇತ್ತೀಚೆಗೆ ನೀವೆಲ್ಲರೂ ಕೂಡ ಇವತ್ತೇನು ಸಾಗುವಳಿ ಚೀಟಿ ತಗೊಂಡು ಉಳುವವನೇ ಭೂಮಿ ಒಳ್ಳೆಯ ಕಾನೂನುಗಳಂತ ಬಂದೋ, ಇವತ್ತು ಹೆಣ್ಮಕ್ಳು ಏನಾದ್ರು ಇವತ್ತು ಆಸ್ತಿ ಹಕ್ಕನ್ನ ನೀವು ಪಡ್ಕೊಂಡಿದ್ದೀರಿ, 2 ಎಕರೆ 1 ಎಕರೆ 10 ಗುಂಟೆ 20 ಗುಂಟೆ ಜಮೀನ್ದಾರ್ ನೀವು ಆಗಿದ್ದೀರಿ, ಇವತ್ತು ನಿಮ್ಮ ಮಕ್ಕಳುಗಳೆಲ್ಲ ಒಳ್ಳೊಳ್ಳೆ ವಿದ್ಯಾಭ್ಯಾಸಗಳು ಓದ್ತಾವ್ರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣ. ಯಾಕೆ ಅಂತಂದ್ರೆ ಮೊದಲು ಗಂಡ ಬಿಟ್ಟ ಅಂತ ಅಂದ್ರೆ ತಕ್ಷಣಕ್ಕೆ ಮನೆಯಿಂದ ಆಚೆಗೆ ಓಡಿಸ್ಬಿಟ್ಟು ಸ್ವಂತ ಮನೆಯವರೇ ಕೂಡ ಹೆಣ್ಮಗಳನ್ನ ಮನೇಲಿ ಇಟ್ಕೊಂಡು ಮಾಡಕ್ಕಿದ್ರು. ಆಮೇಲೆ ತಂದೆ ತಾಯಿಗಳು ಮದುವೆ ಮಾಡಿ ಬೇರೆ ಮನೆ ಕೊಟ್ಟಿದ ತಕ್ಷಣಕ್ಕೆ ಹೆಣ್ಮಕ್ಳನ್ನ ಅವರು ಅಣ್ಣನೋ ಅತ್ತಿಗೆನೋ ಇನ್ನೊಬ್ರು ಯಾರೋ ನಿಮ್ಮನ್ನ ತಾಯಿ ಸ್ಥಾನದಲ್ಲೋ ತಂಗಿ ಸ್ಥಾನದಲ್ಲೋ ಮನೆಗೆ ಕೊಡ್ತಿರ್ಲಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂತ ಇರ್ತಕ್ಕಂಥ ಒಂದು ಕಾನೂನನ್ನು ಸಂವಿಧಾನದಲ್ಲಿ ಜಾರಿ ಮಾಡಲಾಗಿ ಇವತ್ತು ಕೂಡ ನೀವು ಕೋರ್ಟು ಕಚೇರಿಗಳಲ್ಲಿ ಪಿತ್ರಾಹಿತ ಸ್ವತ್ತಿನಲ್ಲಿ ನಿಮಗೆ ಭಾಗಾಂಶ ಬರ್ತಾ ಇದೆ. ಆಗ ಗಂಡ ಕುಡ್ದ ಆಗಿದ್ರೆ ಎಲ್ಲೋ ಕೂಲಿ ನಾಲಿ ಮಾಡ್ಕೊಂಡು ಯಾವುದೋ ಮನೇಲಿ ಚೀಟಿಕ್ಕಿದ್ದು 50 ರೂಪಾಯಿನೋ 30 ರೂಪಾಯಿನೋ 4 ಕಾಸನೋ 5 ಕಾಸನೋ ಕೊಡೋರು ಅಥವಾ ಎಂಡ ಕೊಟ್ಬಿಡೋರು. ಆಗ ಮನೆಗೆ ಬಂದು ಎಂಟಿ ಆಶಾಕಾಂಕ್ಷೆಗಳನ್ನ ಗಂಡ ಈಡೇರಿಸ್ತಿರಲಿಲ್ಲ. ದಿನ ಹೊಡೆಯೋದು ಬಡಿಯೋದು ಸೀಮೆಣ್ಣೆಗೆ ಸುಟ್ಟಾಕ್ಬಿಟ್ರು, ಫಿನಿಶ್ ಮುಗಿದೋಗ್ತಿತ್ತು ನಿಮ್ಮ ಭವಿಷ್ಯಗಳು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಲ್ಲಿ ಅಂತಂದ್ರು ಹೆಣ್ಣುಮಕ್ಕಳನ್ನ ಬಲವಂತಾಗಿ ಇಷ್ಟಕ್ಕೊಂದು ಕರೆಯುವಂಗೂ ಇಲ್ಲ. ಪ್ರೀತಿ ಪಟ್ಟು ನೀವೇ ಗಂಡ ನೋಡ್ಕೋಬೇಕು. ವರದಕ್ಷಿಣೆ ಕಿರುಕುಳ ತಗೊಬಂದು ವರದಕ್ಷಿಣೆ ಅಂತ ಹೇಳುವಂಗಿಲ್ಲ, ಅದನ್ನು ಅಪರಾಧ ಅಂತ ತಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡುವಂಗಿಲ್ಲ, ದೌರ್ಜನ್ಯ ಮಾಡುವಂಗಿಲ್ಲ, ಹೊಡೆಯುವಂಗಿಲ್ಲ, ಬಡಿಯುವಂಗಿಲ್ಲ. ಹಂಗಾಗಿ ನಿಮ್ಗೆಲ್ಲರೂ ಕೂಡ ಇದನ್ನ ಒಂದು ಶಕ್ತಿಯುತವಾಗಿ ಮಾಡಿರ್ತಕ್ಕಂಥದ್ದು ಈ ಸಂವಿಧಾನ. ಆ ಸಂವಿಧಾನವನ್ನು ರಚನೆ ಮಾಡಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನಾದರೂ ನೀವು ನಮ್ಮ ಜನ ಇನ್ನೂ ಬಹಳಷ್ಟು ಆ ಕಾಲದಲ್ಲೇ ರೂಢಿ ಸಂಪ್ರದಾಯ ಇದ್ದೀರಿ. ದಿಢೀರ್ ಬಿಡು ಅಂತಂದಾಗ ಯಾರು ಯೋಗನ ಸ್ವಲ್ಪ ಆಗಲ್ಲ. ಈಗ ಜೈವಿಂ ಅಂತ ಒಂದು ಜೊತೆಗೆ ತಗೊಂಡಿದ್ದೀರಿ. ಆದರೆ ಇಷ್ಟು ವರ್ಷಗಳು ಬೇಕಾಗಿತ್ತು ಇಷ್ಟು ನಾಲೆಡ್ಜ್ ಬರಲಿಕ್ಕೆ, ಜ್ಞಾನವಂತ ಆಗಲಿಕ್ಕೆ. ಇವತ್ತು ನಮ್ಮ ಹೆಣ್ಮಕ್ಳು ರಾಜಾರೋತ್ಸವಾಗಿ ಲಕ್ಷ್ಮೀದೇವಿ ಒಳ್ಳೊಳ್ಳೆ ಭೂಮತಾಯಿ ಹೆಣ್ಣು, ಭಾರತಾಂಬೆ ಹೆಣ್ಣು, ಜನ್ಮಪಟ್ಟ ತಾಯಿ ಹೆಣ್ಣು, ಸರಸ್ವತಿ ಹೆಣ್ಣು ಅಂದ್ಕೊಂಡು ಇವತ್ತು ಏನಾದರೂ ನಮ್ಮ ಹೆಣ್ಮಕ್ಳು ಎಲ್ಲ ಜನಕ್ಕಿಂತ ಚೆನ್ನಾಗಿ ನಿಂತ್ಕೊಂಡು ಓಡಾಡ್ಕೊಂಡು ಇವತ್ತು ಕಾರ್ಯಕ್ರಮ ನೀವು ಮಾಡ್ತೀರಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಋಣ. ಇವತ್ತು ಹಲವಾರು ದೇವರು ಹಿಂದೂಗಳನ್ನ ಪೂಜೆ ಪುರಸ್ಕಾರ ಮಾಡಿ ದೇವರೇ ನಿಮ್ಮ ಮಗಳಿಗೆ ಒಳ್ಳೆ ಗಂಡ ಬೇಕು ಅಂತಂದ್ರೆ ಎಷ್ಟು ಹರಕೆ ಕಟ್ಕೊಂಡು ಮದುವೆ. ಆಗ ಅಂತರ್ಜಾತಿ ವಿವಾಹ ತಂದ್ರು ನಮ್ಮಲ್ಲಿ ಹೆಣ್ಣು ಸಿಕ್ತಿಲ್ವ. ಈಗ ನಮ್ಮವ್ರು ಯಾರು ಮದುವೆ ಐತೀನಿ ಅಂದ್ರೆ ಸರ್ಕಾರಕ್ಕೆ 3 ಲಕ್ಷ ದುಡ್ಡು ಕೊಡಿ, FD ಅಮೌಂಟು ಅವ್ರಿಗೆ ಉದ್ಯೋಗ ಕೊಡಿ ಅಂತ ಬಾಬಾ ಸಾಹೇಬ್ ಸಂವಿಧಾನ ಬರೆದ ಮೇಲೆ ಇವತ್ತು ನಮ್ಮ ಜಾತಿ ಹೆಣ್ಮಕ್ಳನ್ನ ಲಿಂಗಾಯತರು, ಬ್ರಾಹ್ಮಣರು ಎಲ್ಲ ಜಾತಿಯವರು ಮದುವೆ ಆಯ್ತಾ ಕೂತ್ಕೊಂಡು ನಮ್ಮ ಹೆಣ್ಮಕ್ಳನ್ನ ಬಿಟ್ಬಿಟ್ರು ಕೂಡ ಅರ್ಧ ಆಸ್ತಿ ಅವ್ರು ಕೊಡಲೇಬೇಕಂತ ಕಾನೂನಲ್ಲಿ ಅವಕಾಶ ಇದೆ. ನಾನು ಜನರಲ್ ಆಗಿ ಹೇಳೋದಕ್ಕಿಂತ ಕಾನೂನೇ ಯಾಕೆ ಬಾಬಾ ಸಾಹೇಬ್ರು ಹೆಣ್ಮಕ್ಳು ಪೂಜೆ ಮಾಡಬೇಕು ಅಂತಕ್ಕಂಥ ವಿಚಾರ ನಾನು ಹೇಳ್ತಾ ಇರೋದು. ಇವತ್ತು ಭಾಳಷ್ಟು ಸ್ಥಿತಿಗತಿ, ಇವತ್ತು ಭಾಳ ನೋವುಗಳು, ಕೇಂದ್ರಗಳು ಬಂದವೆ, ಸಂಘಗಳು ಬಂದವೆ. ಇವು ಕಟ್ಲಿಕ್ಕಾದ್ರೆ ಎಷ್ಟೋ ಒಡವಾಡ್ಕೊಂಡು ಜೀವನಗಳು ಸಂಕಷ್ಟಕ್ಕೀಡಾಗಿದ್ದೀರಿ. ಅಂಥ ಬ್ಯಾಂಕ್ನ ರೂಪು ರೇಷೆಗಳೇ ಇಲ್ಲದೇ ಸಾಲ ವಸೂಲಿಗೆ ಬರ್ತಾರಲ್ಲ. ಈಗ ಸಿದ್ದರಾಮಯ್ಯನವರು ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಬರಲಿ, ಈಗ ಕಿರು ಸಾಲ ಯೋಜನೆ, ಮೈಕ್ರೋ ಫೈನಾನ್ಸ್ಗಳು ಸಾಲ ಕಟ್ಟಬೇಡಿ ಅಂತ ಯೋಜನೆ ಬರ್ತಲ್ಲ,
ಅದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಸ್ಥಾಪನೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೇ ತಿಂಗಳಲ್ಲಿ. ಹಂಗಾಗಿ ಇವತ್ತು ನಿಮ್ಗೆ ಸಾಲ ಕಟ್ಟಿ ಅಂತ ಯಾರು ಹೇಳಿಕಾಗ್ತಾರೆ, ಎಲ್ಲ ಜೈಲು ಕೂತವ್ರೆ. ಹಂಗಾಗಿ ನೀವು ಎಷ್ಟೇ ಕೇಂದ್ರ ಎತ್ತಿದ್ರೆ ನಿಮ್ಗೊಂದು ಆನೆಬಲ ತಂದು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾನು ಲಾಯರ್ ಆಗಿ, ನಾನು ರಾಜಕಾರಣಿಯಾಗಿ, ನಮ್ಮ ಬೊಮ್ಮಣ್ಣವರು ಇವತ್ತು ಹೋರಾಟಗಾರರಾಗಿ, ನಮ್ಮ ಶಿವಣ್ಣವ್ರು ಸಬ್ ಇನ್ಸ್ಪೆಕ್ಟರ್ ಆಗಿ ನಿಮ್ಮ ಗ್ರಾಮಕ್ಕೆ ಬಂದಿಲ್ಲ ನೀವು ಮಾತಾಡ್ತಾನೆ ಅಂದರೆ ನಿಮ್ಮ ಋಣ ಬಾಬಾ ಸಾಹೇಬ್ರು ನಿಮ್ಮ ಋಣ ಕೊಟ್ಟರು, ನಿಮ್ಮ ಋಣ ನನಗೆ ಬಂತು. ಆ ಋಣದ ಮುಖಾಂತರ ನಾನು ಸೇವೆ ಸಲ್ಲಿಸ್ಬೇಕು ಅಂತೇಳಿ ಖುಷಿಯಾಗಿ ನಮ್ಮ ತಂದೆ ಸ್ಥಾನ, ನಮ್ಮ ತಂದೆಗೆ ನಾವೇನು ಊರಲ್ಲಿ ಹಲವಾರು ಹಬ್ಬ ಮಾಡ್ತಾ ಸಾಲದ ಆಯ್ತು ವರ್ಷ 108 ಹಬ್ಬ ಅದೇ ನಾವು ವರ್ಷಕ್ಕೊಂದು ಹಬ್ಬ ಮಾಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಡೀ ಪ್ರಪಂಚನೇ ಅವ್ರು ಪೂಜೆ ಮಾಡ್ತಾವ್ರೆ. ಅಂತ ಮೊಮ್ಮಕ್ಕಳು ನಮ್ಮನ್ನೇ ಅಟ್ಟಿ ಕುಡಿಕಿಲ್ಲ, ದೇವಸ್ಥಾನ ಕುಡಿಕಿಲ್ಲ, ಕೆರೆ ಕಟ್ಟೆ ಕುಡಿಕಿಲ್ಲ. ಇವತ್ತು ಅವ್ರನ್ನ ಅವ್ರು ಕೊಟ್ಟದ ಓಟ್ನಿಂದ ಇವತ್ತು ಎಲ್ಲರೂ ಕೂಡ ಇವತ್ತು ರಾಜಕಾರಣಿಗಳು, ಗ್ರಾಮ ಪಂಚಾಯತಿ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್. ಇಂಥ ಸ್ಥಿತಿನ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡು ಇವತ್ತಿಂದ ನಿಮ್ದು ಏನು ಸಂಘ ಕಟ್ಕೊಂಡಿದ್ದಾರೋ ಆ ಸಂಘದಲ್ಲಿ ಯಾವುದೇ ಒಡಕು ಬರ್ದಿರೋತ್ತೀರಿ ಸಂಘಟಿತರಾಗಿ ಆ ಪುಣ್ಯಾತ್ಮ ಪೂಜೆ ಮಾಡ್ಕೊಂಡು ನೀವು ಅಭಿವೃದ್ಧಿ ಹೊಂದಿ ಅಂತೇಳಿ ನನ್ನನ್ನು ಕರೆಸಿ ಮಾತನಾಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಂತ ನಿಮ್ಮೆಲ್ಲರೂ ಕೂಡ ಒಂದೇ ಸಲ್ಲಿಸ್ತಾ ಇದ್ದೀನಿ. ಜೈ 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 ಜೈ.